ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾತಾಡ್ತಿದ್ದು ಶಿವರಾಜು ಅಂತ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ರೈತರ ಮಕ್ಕಳನ್ನ ಬಡವ್ರ ಮಕ್ಕಳನ್ನ ಬೆಳೆಸಿ ಈ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಏನಪ್ಪ ವೀಡಿಯೋ ಮಾಡ್ತಿದ್ದಾಳೆ ಅಂದ್ಕೊಂಡ್ರಾ? ಇದು ತೋಟದ ಮನೆಯಪ್ಪ ಅಂತ ಹಳ್ಳಿ ಸೈಡು ಆಲ್ಮೋಸ್ಟ್ ಎಲ್ಲ ಮಾಡ್ತೀವಿ, ನಾವು ಮಾಡ್ತೀವಿ. ಹಾಗೆ ನಮ್ಮ ಓನರ್ ಆಂಟಿ ಅಂಕಲ್ ನಮ್ಮನ್ನು ಕರೆದಿದ್ವಿ, ನಾವು ಹೋಗಿದ್ವಿ. ಈ ವಿಡಿಯೋಗಳನ್ನು ಮಾಡ್ಕೊತಿದ್ದೀನಿ. ಅಂದರೆ ಬೆಳೆ ನೀಟಾಗಿ ಬಂದಾಗ ಚೆನ್ನಾಗೇ ಭೂಮಿತಾಯಿ ಬೆಳೆ ನೀಟಾಗಿ ಕೊಟ್ಟಾಗ ಈ ಥರ ಕಲ್ಲು ಇಟ್ಟು ಬುಟ್ಟಿಟ್ಟು ಬೊಮ್ಮಿಸಿ ಅಲಂಕಾರ ಮಾಡಿ ಕೂರಿಸಿ ಅದಕ್ಕೆ ಕೋಳಿ ತಿಂದು ಒಂದು ಕೋಳಿ ಒಪ್ಪಿಸಿ ಕುಯ್ದು ಅದನ್ನ ಸಪ್ರೇಟಾಗಿ ಸಾಂಬಾರು ಮಾಡಿ ಅನ್ನ ಮಾಡೋಕ್ಕೆ ಎಡೆ ಇಡ್ತಾರೆ. ನೋಡಿ, ಉಸಿರು ಕೋಳಿ ಅಂತ ಕುದಿ ಸಿಗ್ತಾವ್ರೆ. ಹಾಗೆ ಅಂಕಲ್ ನೋಡಿಂದ ನೋಡಿ ನಗ್ತಾ ಇದ್ದಾರೆ. ಯಾರು ಇವರಿಗೆ ಮುಖ ತೋರಿಸ್ತಾ ಇಲ್ಲ. ನಾಚಿಕೆ ಅವರಿಗೆ ಹೋಗಪ್ಪ ಏನು ವಿಡಿಯೋ ಮಾಡ್ತೀವಿ ಅಂತಾರೆ. ಈ ಸೈಡ್ ಈ ಥರನೇ ಮತ್ತು ಅನ್ನಕ್ಕೆ ಇಟ್ಟಿದ್ದಾರೆ. ಈ ಕಡೆ ಅಕ್ಕಿ ತೊಳೆದು ಹಾಕ್ತಿದ್ದಾರೆ. ಸಸಮ್ಮ ಅಂದರೆ ಸಸಮ್ಮ ಅಂಕಲ್ ಅಂದರೆ ಒಮ್ಮೆ ನಾವು ಬಡ್ಗಿದಿರೋದು. ಅಲ್ಲಿ ಉಸಿರು ಕೋಳಿ ಅಂತೆಲ್ಲ ಕುಯ್ದು ಕಟ್ ಮಾಡ್ತಿದ್ದಾರೆ. ಇವ್ರಿಗೆ ಎಡೆ ಸಾಂಬಾರು ಮಾಡೋಕ್ಕೆ ಅದೇ ಸಂಬಂಧಿಕರು ಬಂದು ಒಬ್ಬರೇ ಬಿಡ್ತಾವ್ರೆ. ಆಮೇಲೆ ನಾವು ಬಡ್ಗಿಗಿರೋದು ಅದೇ ಅವ್ರು ಅಣ್ಣ ತಂದಿದ್ದು ಅವರು ಎಲ್ಲ ಸೇರ್ ಮಾಡ್ತಿರೋದು. ನಾನು ಏನು ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಅವ್ರು ಮಾಡೋದನ್ನ ವೀಡಿಯೋ ಮಾಡ್ಕೊತಿದ್ದೆ. ಬರೀ ಸಾಂಬಾರು ರೆಡಿ ಮಾಡ್ಕೊತಿದ್ದಾರೆ. ಸಾಂಬಾರಿಗೆ ಪಾತ್ರೆ ಇಟ್ಟು ರೆಡಿ ಮಾಡ್ಕೊತಿದ್ದಾರೆ. ಅನ್ನ ಸಾಂಬಾರು ಆಯಿತು, ಉಪ್ಸಿರೋ ಕೋಳಿನ ಸಾಂಬಾರು. ಅನ್ನ ಮಾಡ್ಬಿಡೋಕ್ಕೆ ಎಡೆ ಹಾಕ್ತವ್ರೆ. ಉಪ್ಸಿರೋ ಕೋಳಿ ಅಂತದಿಲ್ವಾ, ಸಾಂಬಾರನ್ನ ರೆಡಿ ಮಾಡಿ ಅದಕ್ಕೆ ಎಡೆ ಹಾಕ್ತಾರೆ. ಇಂಜಲು ಮಾಡಬಾರ್ದು, ಇದಕ್ಕೆ ಸಪ್ರೇಟಾಗಿದೆ, ಸಪ್ರೇಟಾಗಿ ಮಾಡಬೇಕು. ಪೂಜೆ ಮಾಡಿ ಧೂಪ ಹಾಕ್ತಿದ್ದಾರೆ. ನೋಡಿ ಹೇಗೆ ನಮ್ಮ ಹಳ್ಳಿ ಕಡೆ ಸೈಡ್ ಮಾಡೋದು. ನಮ್ಮ ಹಳ್ಳಿ ಸೈಡ್ ಎಲ್ಲ ಆಲ್ಮೋಸ್ಟ್ ಮಾಡ್ತೀವಿ. ಅಂಕಲ್ ಬಂದರು, ಅವರು ಪೂಜೆ ಮಾಡ್ತಾರೆ. ಈಗ ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡಿದ್ಮೇಲೆ ಇವಾಗ ಊಟ ರೆಡಿ ಆಯ್ತಲ್ಲ, ಊಟ ಮಾಡ್ತಾರೆ, ಊಟ ಬಡಿಸ್ತಾವ್ರೆ. ನಾವು ಊಟ ಕೂತ್ಕೊಂಡ್ವಿ. ನಮ್ಗೆ ಊಟ ಬಡಿಸಿದ್ರು. ಊಟ ದೇವ್ರ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲೇ ಹೋದ್ರೂ ದೇವ್ರ ಪ್ರಸಾದ ತುಂಬ ಚೆನ್ನಾಗಿರುತ್ತೆ.